ಸಂಬಂಧಪಟ್ಟದ್ದು. ಇನ್ನೊಂದು ಏನೈತ್ರಿ, ಇನ್ನೊಂದು ಸ್ವಿಚ್ ಇದು ಸ್ವಿಂಗ್ ಮೋಟರ್ಗೆ ಸಂಬಂಧಪಟ್ಟದ್ದು. ಹೌದಾ? ಇದ್ರಾಗ ಟೋಟಲ್ 5 ವೈರ್ ಬರ್ತಾವ್ರಿ. ಟೋಟಲ್ ಎಷ್ಟ 5 ವೈರ್ ಬರ್ತಾವ. 5ರೊಳಗ 3 ವೈರ್ ಇರ್ತಾವ್ರಿ ರೋಟರಿ ಸ್ವಿಚ್ ಹೋಗವು, ಒಂದು ಡೈರೆಕ್ಟ್ ನ್ಯೂಟ್ರಲ್ ಹೋಗತ್ತಿ, ಇನ್ನೊಂದು ಏನೈತ್ರಿ ಇದು ಕೆಪಾಸಿಟರ್ ಬಂದಿರತ್ತೆ. ಇದ್ರಾಗ ಐತಲ್ಲ ಟೋಟಲ್ 5 ವೈರ್ ಇರ್ತಾವ್ರಿ. 5 ವೈರ್ ಇದಾವೆ. 5 ವೈರ್ನ ಇದು ರೋಟರಿ ಸ್ವಿಚ್ ಹೆಂಗೆ ಐಡೆಂಟಿಫೈ ಮಾಡ್ಬೇಕಂದ್ರೆ ಫಸ್ಟಿಗೆ ಏನೈತ್ರಿ, ಒಂದು ಸಿರೀಸ್ ಲ್ಯಾಂಪ್ ಅನ್ನು ಬಳಸ್ಕೋಬೇಕು. ಸಿರೀಸ್ ಲ್ಯಾಂಪ್ ಬಳಸ್ಕೊಂಡು 5 ವೈರ್ ಕನೆಕ್ಟ್ ಮಾಡಿ ನೋಡ್ಬೇಕು, ಒಂದಕ್ಕೊಂದು ಕನೆಕ್ಟ್ ಮಾಡಿ ನೋಡ್ಬೇಕು. ಯಾವುದಕ್ಕೆ ಡಿಮ್ ಆದ ಲೈಟ್ ಆ ವೈರ್ ಏನೈತಿ ಕೆಪಾಸಿಟರ್ ವೈರ್ ಇರುತ್ತೆ. ಇನ್ನು 2 ವೈರ್ ಮುಗಿದು ಆಮೇಲೆ ಉಳಿದಂತ 3 ವೈರ್ ಇರ್ತಾವಲ್ಲ, ಈ 3 ವೈರ್ ಹೆಂಗೆ ಐಡೆಂಟಿಫೈ ಮಾಡಬೇಕು ಅಂದ್ರೆ ಮಲ್ಟಿಮೀಟರ್ ಅನ್ನ ರೆಸಿಸ್ಟೆನ್ಸ್ ಮೂಡಿಗೆ ಸೆಟ್ ಮಾಡಬೇಕು. ಮಲ್ಟಿಮೀಟರ್ ರೆಸಿಸ್ಟೆನ್ಸ್ ಮೂಡಿಗೆ ಸೆಟ್ ಮಾಡಿದಾಗ ಈ ನ್ಯೂಟ್ರಲ್ ವೈರ್ಗೆ ಪ್ರತಿಯೊಂದಕ್ಕೂ ಹಚ್ಚಿ ಚೆಕ್ ಮಾಡ್ಕೋತ ಹೋಗ್ಬೇಕ್ರಿ. ಯಾವ್ದ್ರೊಳಗೆ ಜಾಸ್ತಿ ರೆಸಿಸ್ಟೆನ್ಸ್ ಬರುತ್ತೆ ನೋಡ್ರಿ, ಯಾವ್ದ್ರೊಳಗೆ ಜಾಸ್ತಿ ರೆಸಿಸ್ಟೆನ್ಸ್ ಬರುತ್ತೆ ಆ ವೈರ್ ಏನ್ ಮಾಡಬೇಕು, 1ನೇ ಗೇರಿ ಕನೆಕ್ಟ್ ಮಾಡಬೇಕು. ಯಾವ್ದ್ರೊಳಗೆ ಅತ್ಯಂತ ಕಮ್ಮಿ ರೆಸಿಸ್ಟೆನ್ಸ್ ಬರುತ್ತಲ್ಲ ಅದನ್ನ 3ನೇ ಗೇರಿ ಕನೆಕ್ಟ್ ಮಾಡಬೇಕು. ಉಳಿದೇನಪ್ಪ ಅಂದ್ರೆ ಒಂದು ನಡಬಾರ್ ಕನೆಕ್ಟ್ ಮಾಡಬೇಕು. ಆಮೇಲೆ ನೋಡ್ರಿ ಸ್ವಿಂಗ್ ಮೋಟರ್ ಬಂದ್ರೆ ಅಂತೀವಿ, ನ್ಯೂಟ್ರಲ್ ಕನೆಕ್ಟ್, ನ್ಯೂಟ್ರಲ್ ಡೈರೆಕ್ಟ್ ಸ್ವಿಂಗ್ ಮೋಟರ್ ಕನೆಕ್ಟ್ ಮಾಡೋದು. ಆಮೇಲೆ ಥರ್ಡ್ ಪಾಯಿಂಟ್ ಇಂದ ರೋಟರಿ ಸ್ವಿಚ್ ಥರ್ಡ್ ಪಾಯಿಂಟ್ ಇಂದ ಸ್ವಿಚ್ ಮುಖಾಂತರ ಸ್ವಿಂಗ್ ಫ್ಯಾನ್ಗೆ ಕನೆಕ್ಟ್ ಮಾಡೋದು. ಇದು ಟೋಟಲ್ ಏನ್ರಿ ವಾಲ್ ಫ್ಯಾನ್ ವೈರಿಂಗ್ ಡಯಾಗ್ರಾಮ್.